ವಿವೇಕಿಗೂ ಮೂರ್ಖನಿಗೂ ಇರುವ ವ್ಯತ್ಯಾಸ ಏನು? ಇಬ್ಬರನ್ನು ಪ್ರತ್ಯೇಕಿಸೋದು ಹೇಗೆ, ಗುರುತಿಸೋದು ಹೇಗೆ? ಇಲ್ಲೊಬ್ಬ ಅನುಭವಿ ಹೇಳ್ತಾನೆ, ನಷ್ಟಮೃತಮತಿಕ್ರಾಂತಂ ನಾನು ಶೋಚಂತಿ ಪಂಡಿತಾನಾಂಚ ಮೂರ್ಖಾಣಾಂ ವಿಶೇಷೋಯಂ ಯತಸ್ಮೃತಃ. ವಿವೇಕಿಯಾದವ ಹೇಗಿರ್ತಾನೆ ಅಂದರೆ, ಕಳೆದು ಹೋದದ್ದರ ಬಗ್ಗೆ, ಸತ್ತವರ ಬಗ್ಗೆ, ಆಗಿ ಹೋದದ್ದರ ಬಗ್ಗೆ ಅವನು ಯಾವಾಗಲೂ ಶೋಕ ಪಡೋದಿಲ್ಲ, ದುಃಖ ಪಡೋದಿಲ್ಲ, ನೋಯೋದಿಲ್ಲ. ಅದೇ ಮೂರ್ಖ ಕಳೆದದ್ರ ಬಗ್ಗೆ ಅಳ್ತಾ ಇರ್ತಾನೆ, ಸತ್ತವರನ್ನು ನೆನೆಸಿಕೊಂಡು ದುಃಖ ಪಡ್ತಾ ಇರ್ತಾನೆ ಮತ್ತು ಆಗಿ ಹೋದ ಘಟನೆಯನ್ನೇ ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ಅದರಲ್ಲೇ ಮುಳುಗಿ ಹೋಗ್ತಾನೆ. ವಿವೇಕಿಗಳಾಗಬೇಕಾಗಿದೆ, ಮೂರ್ಖರಲ್ಲ. ವಿವೇಕಿಗಳಾಗಬೇಕು ಅಂದರೆ ಏನಾಗಬೇಕು? ಆಗಿದ್ದು ಆಗಿ ಹೋಯಿತು, ಆಗಬೇಕಾದ್ದರ ಬಗ್ಗೆ ಯೋಚಿಸೋಣ. ಶುಭಂ ಭೂಯಾತ್.